ಚರಣ ಕಮಲ ಚರಣ ಕಮಲಗಳಿಗೆ ನಮಿಸಿ. ಮೊದಲಿಗೆ ನಾನು ಹಾಸ್ಟೆಲ್ ಸೇರಿಸೋಕ್ಕಿಂತ ಮುಂಚೆ ನನಗೆ ಗೋವಾ ಅಂತ ಊರಲ್ಲಿ ಕೆಲಸಕ್ಕಂತ ಕರ್ಕೊಂಡು ಹೋಗಿದ್ದೆ. ಸಣ್ಣ ಏಜ್ ಆಗಿರೋದ್ರಿಂದ ನಂಗೆ ಭಾಳ ಕಷ್ಟ ಆಯ್ತು ರೀ. ಅಲ್ಲಿ ಇರ್ಲಿಕ್ಕೆ ಆಗಲಿಲ್ಲ ರೀ. ಇಲ್ಲ ನಾ ಶಾಲೆಗೆ ಹೋಗ್ತೇನೆ ಅಂತ ಹೇಳಿ ನನ್ನ ಹಾಸ್ಟೆಲ್ಗೆ ಸೇರಿಸ್ಬಿಟ್ರಿ. ಅವಾಗ ಊಟದ ವ್ಯವಸ್ಥೆನೇ ಸರಿ ಇರಲಿಲ್ಲ ರೀ. ಆಮೇಲೆ ಅಲ್ಲಿ ಸ್ವಲ್ಪ ಅನ್ನದೊಳಗೆಲ್ಲ ಬಾಲ್ ಹುಳ ಈ ಥರ ಎಲ್ಲ ಬರ್ತಿತ್ತು ರೀ. ಅದ್ರಾಗ ನಮ್ಮ ಮನೇಲೆಲ್ಲ ಕಷ್ಟ ಇರೋದ್ರಿಂದ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ರೀ. ಸೂಟಿ ಒಳಗೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ. ಹೆಂಗೋ ಏನೋ 10th ಮುಗಿಸ್ಬಿಟ್ಟೆ ರೀ. ನಾನೇ ಒಂದು ಹಾಸ್ಪಿಟಲ್ ಸೇರಿಕೊಂಡೆ ರೀ. ನೈಟ್ ಡ್ಯೂಟಿ ಮಾಡೋದು, ಡೇ ಕಾಲೇಜ್ಗೆ ಹೋಗೋದು, ಈ ಥರ ಒಂದು 2 ವರ್ಷ ಮಾಡಿದೆ ರೀ ನಾನು. ಅದೇ ಮಾರ್ಕೆಟಿಂಗ್ ಮಾಡೋ ಟೈಮ್ನಲ್ಲಿ ವಿಷ್ಣು ಅನ್ನೋರು ಪರಿಚಯ ಆದೆ ರೀ ನನಗೆ. ಆಫೀಸ್ ಇದೆ ರೀ, ಬರ್ಡ್ಸ್ ಕೆಸಾಪ್ಸ್ ಅಂತ NGO ರೀ. ಸೌದತ್ತಿ ಒಳಗೆ ನರ್ಸ್ ಅಂತ ಅಪಾಯಿಂಟ್ಮೆಂಟ್ ಆತ್ರಿ. 2012ರಾಗ ಅನ್ಗುಡ್ಕ ಒಂದು ಸ್ವಲ್ಪ ರೀ ಆಗಸ್ಟ್ ತಿಂಗಳಲ್ಲಿ ಅದು ರೀ. ನಂಗೆ ಏನಾಗಕತ್ತಂದ್ರೆ ರೀ ಸ್ವಲ್ಪ ಹಸಿವು ಆಗ್ತಾ ಇರಲಿಲ್ಲ ರೀ. ಫುಲ್ ಜ್ವರ ಬಂದು ಮಲ್ಕೊಂಡೇ ಬಿಟ್ಟೇನಿ ರೀ. ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಅಂತೇಳಿ ನಾನು ಹಾಸ್ಪಿಟಲ್ಗೆ ಹೋಗೇ ಬಿಟ್ಟೆ ರೀ. ಅಲ್ಲಿ ಹೋದ ತಕ್ಷಣ ಅವರು ಬ್ಲಡ್ ಟೆಸ್ಟ್ ಕಳಿಸಿದ್ರು. ನಾನು WBC ಅಂತ ಟೆಸ್ಟಿಂಗ್ ಮಾಡಿದ್ರು. ಅದರಲ್ಲಿ 2,32,000 ಬಂತು ರೀ. ಡಾಕ್ಟರ್ ಇಲ್ಲ ನಿಮ್ಗೆ ಹಿಂಗೆ ಬ್ಲಡ್ ಕ್ಯಾನ್ಸರ್ ಇದೆ. ಇವು ವಿಷ್ಣು ಅವ್ರದ್ದು ಒಂದು ಸಮಸ್ಯೆ ಆಗ್ಬಿಡ್ತೀರಿ. ನಂಗೆ ಇನ್ನು ಬೇಡಪ್ಪ, ಇನ್ನು ಏನು ಹೇಳೋದು ಬೇಡ, ಇವರಿಂದ ನಾ ದೂರ ಇರ್ಬೇಕಂತ ಹೇಳಿ ನಿರ್ಧಾರ ಮಾಡ್ಕೊಂಡೆ ರೀ. ವಿಷ್ಣು ಅವರು ನಾ ಏನು ಹೇಳಿದ್ರು ಕೇಳಲೇ ಇಲ್ರಿ. ಇಲ್ಲ ನಾ ಒಂದಿನ ಇದ್ದರೂ ನನ್ನ ಜೊತೆ ನೀ ಇದ್ರೂ ಪರವಾಗಿಲ್ಲ, ನಾನು ನಿನ್ನ ಮದುವೆ ಆಗ್ತೇನೆ, ನಾ ಇದ್ರೆ ನಿನ್ನ ಜೊತೆ ನೀ ಚಲೋ ಇರ್ತೀನಿ ಅನ್ನೋದು ನನಗೆ ಗೊತ್ತೈತಿ, ನಾ ಮದುವೆ ಆಗ್ತೇನೆ. ಒಂದು ಆ್ಯಡ್ ನೋಡಿದೆ ರೀ, HCG ಅಂತ. HCGಯಿಂದ ಡಾಕ್ಟರ್ ಇದ್ದಾರೆ, ಅವರು ಸ್ಪೆಷಲಿಸ್ಟ್, ಕ್ಯಾನ್ಸರ್ ಸ್ಪೆಷಲಿಸ್ಟು. ಅವ್ರು ನಾನು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ರಿ. ಡಾಕ್ಟರ್ ಅವ್ರು ನನಗೆ 1-2 ದಿನ ಆದಮೇಲೆ ನಂಗೆ ಕಾಲ್ ಮಾಡಿದ್ರಿ. ನಿಮ್ಗೆ ಟ್ಯಾಬ್ಲೆಟ್ ಫ್ರೀ ಮಾಡಿಕೊಡ್ತೀವಿ, ಭಾರಿ ಪ್ರೀತಿಯಿಂದ ಮಾತಾಡಿಸಿ ಆಮೇಲೆ ಒಂದು ಲೆಟ್ರ್ ಕೊಟ್ರಿ, ಇದನ್ನು ತೊಗೊಂಡು ಹೋಗಿ ನೀವು ಬೆಂಗಳೂರಿಗೆ ಕೊಡ್ರಿ, ನಿಮ್ಗೆ ಟ್ಯಾಬ್ಲೆಟ್ ಕೊಡ್ತಾರೆ ಫ್ರೀ ಆಗಿ ಅಂದ್ರಿ. ಆಮೇಲೆ ಹೋದ್ವಿನ್ರಿ. ಹೋದ ತಕ್ಷಣ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಾರಿ. ಅಲ್ಲಿನ 1-2 ದಿನ ಇದ್ರಿ, ಟ್ಯಾಬ್ಲೆಟ್ ಫ್ರೀ ಮಾಡ್ಕೊಂಡು ತೊಗೊಂಡು ಬಂದಿರಿ. 4 ತಿಂಗಳದ್ದು ಒಮ್ಮೆ ಟ್ಯಾಬ್ಲೆಟ್ ಕೊಟ್ಬಿಟ್ರಿ. ಫುಲ್ ಖುಷಿ ಆಗಿಬಿಟ್ಟಿನ್ರಿ ನಾ. 2012ರಿಂದ 2014 ಅನ್ಗುಡ್ಕ ವಿಷ್ಣು ಅವ್ರು ಏನು ಮಾಡ್ರಿ ನನ್ನ ಜೊತೆ ಮದುವೆ ಆದ್ರಿ. ಮಾತಾಡೋ ಖುಷಿ ರೀ ನಂಗೆ. ಏನಂದ್ರೆ ನಾ ಎಲ್ಲ ಹೆಣ್ಮಕ್ಳಿಗೆ ಏನು ಸಿಗಬೇಕಲ್ಲ ಆ ಭಾಗ್ಯ ನಂಗೆ ಸಿಕ್ಕೈತಿ. ಅದನ್ನ ಬಿಟ್ಟು ನಾ ಮನೇಲಿ ಇರ್ಬೇಕಂತ ನಿರ್ಧಾರ ಮಾಡ್ಕೊಂಡಿರಿ. ಅಂದರೆ ನಾನು ಸಿಂಗಿಂಗ್ ಒಂದು ಪ್ರೊಫೆಷ್ನಲ್ ಮಾಡ್ಕೊಳ್ಬೇಕಾ ಅನ್ನೋ ಉದ್ದೇಶಕ್ಕಾಗಿ ನಾ ಏನು ಮಾಡಿದೆ ರೀ, ನಾ ಹೊರಗೆ ಬಂದೆ ರೀ. ಜೀವನ ಅಂದ್ರೆ ಅದು ನಾವು ಯಾವ ಟೈಮ್ದಾಗ ಯಾರಿಗೆ ಏನಾಗ್ತೈತೆ ಹೇಳಲಿಕ್ಕೆ ಬರಂಗಿಲ್ಲ ರೀ. ನಾವು ಎಷ್ಟು ದಿನ ನಾ ಸಾವು ಬರುತ್ತನ ನಾವು ಕಾಯ್ಕೊಂಡು ಇರ್ಬೇಕು ರೀ. ಅಷ್ಟೇ ನಮ್ಮ ಜೀವನ ನಾವು ಮಾಡ್ತಾ ಇರ್ಬೇಕು ರೀ. ಹೇಳ್ಬೇಕಂದ್ರೆ ರೀ, ಯಾರೇ ಆದ್ರೂ ಯಾವುದೇ ಒಂದು ಸಮಸ್ಯೆ ಬಂದರೆ ಏನು ಮಾಡಬೇಕು, ಡಾಕ್ಟ್ರ್ ಹತ್ರ ಯಾವುದೇ ವಿಷಯ ಮುಚ್ಚಿಟ್ಕೋಬಾರ್ದು. ಯಾಕಂತಂದ್ರೆ ನಾವು ಎಷ್ಟು ಮುಚ್ಚಿಡ್ತೇವೆ ಅದು ನಮ್ಗೆ ಸಾವಿಗೆ ಹತ್ತಿರ ಆಗೋಕ್ಕೆ ಕಾರಣ ಆಗ್ತೈತಿ.